ಪೊಲೀಸ್ ಅವರು ನಕ್ರು ಪಾಪ ಸ್ಮೈಲ್ ಕೊಟ್ರು. ಇಲ್ಲೇ ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀನಿ. ಏನು ಫುಲ್ ಬ್ಯಾಗ್ ಈಗ ಹಾಕೊಂಡೇನು ಸಾಲಿಗೆ ಹೊಂಟ್ರು ಕಾಲೇಜ್ಗೆ ಹೊಂಟ್ರು ಏನು ವಿಷಯ? ಎಲ್ಲಿ ಇಲ್ಲ, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತ. ಮನೆಯಿಂದ ಅನ್ನತ್ತಿದ್ವಿ ಹೋಗ್ಬೇಕು ಅಂತ ಹೇಳಿ ಹೋಗೋದಾಗಿರಕ್ಕಿಲ್ಲ. ಸ್ಪರ್ಶ ಈಗ ಮಕ್ಕೊಂಡಾಳ, ಅದಕ್ಕೆ ಈಗ ಹೊರಗೆ ಹೋಗೋದೈತಿ. ನೋಡ್ರಿ ಹೆಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೆಲ್ಲ ಹಾಕೈತಿ ನೋಡೋಣಂತ. ನೋಡ್ರಿಪ್ಪ ತೋರ್ಸೋರಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನೋಡ್ರಿ ಇಲ್ಲ ಈಗ ಇವ್ರ ಗಾಡಿ ತೆಗಿಯತ್ತಾರ. ಆ್ಯಕ್ಚುಲಿ ಅಲ್ಲಿ ನಮ್ಮ ಮನೆ ಕಡೆ ಅದು ಡ್ರೈನೇಜ್ ಗಟ್ರ ಮಾಡತ್ತಾರ. ಹೀಗಾಗಿ ಅಲ್ಲಿ ರೋಡ್ ಬ್ಲಾಕ್ ಐತಿ, ಭಾಳ ದೊಡ್ಡ ತೆಗಿಯತ್ತಾರ. ಹೀಗಾಗಿ ನಾವು ಈ ಸೈಡಿಂದ ಹೋಗೋದೈತಿ. ಈಗ ಬರೀ ತೋರಿಸ್ತೇನೆ ನಿಮ್ಗೆ. ಭಾಳ ದೊಡ್ಡ ತೆಗ್ದಾರಲ್ಲ. ಹೌದು ತೆಗ ನೋಡೋರೇನ? ಹಾಂ ನೋಡ್ರಿ ಬರೋ ಮುಂದೆ ತೋರಿಸ್ತೇನೆ ಬರ್ರಿ. ಅಲ್ಲಿ ನೋಡ್ರಲ್ಲಿ ತೆಗ್ಗ ಎಷ್ಟು ದೊಡ್ಡದ. ಇದನ್ನ ಆ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ, ರೋಡಿಂದ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಮಟ ನೋಡ್ರಿ ಬರೋ ಮುಂದೆ ನೋಡೋಣ ಅಂತ. ಪೂರ್ತಿ ತೆಗ್ದಿರ್ತಾರ ಅಷ್ಟು ನೋಡ್ದ. ಹೌದು ಅಲ್ಲಿ ಹೋಗ ಅಂಗಡಿಯಾಗ ನಿಂದ್ರೆ ಯಾರು ಇಲ್ಲಲ್ಲ, ಯಾರು ಬರ್ತಾರೆ ನೋಡ. ಈಗ ನಾವು ಫಸ್ಟಿಗೆ ಇವ್ರದ್ದು ಪ್ಯಾಂಟದ ಒಂದು ಜೀಪ್ ಹೋಗಿತ್ತು, ಅದನ್ನ ಹಾಕ್ಸಾಕ್ ಬಂದೇವಿ. ಅವ್ರು ಯಾರು ಇಲ್ಲ ಅಂಗಡಿಯಾಗ ನೋಡ್ರಲ್ಲ ಅಲ್ಲಿ ಯಾರು ಬರ್ತಾರೆ. ಅಲ್ಲಿ ಹೋಗ ಒಂದ್ 4 ಸಾಮಾನು ತಗೊಂಬಂದಂಗೆ ಮಾಡ. ಓಡಿ ಬರ್ತಾರೆ ಮಾಲಕ್ರ. ಇವ್ರು ನೋಡ್ರಿ ನಾ ಆಗಲ್ಲೇ ಹೇಳಿದ್ನಿ ಅಲ್ಲೇ ಕೊಟ್ಟು ಹೋಗೋಣಪ್ಪ ಅಂತ ಹೇಳಿ ಮಾತಾಡ್ಕೋತ ಹಂಗೆ ಮುಂದೆ ಬಂದುಬಿಟ್ರ. ಅಲ್ಲಿ ಅಂಗಡಿ ಒಳಗೆ ಹೋಗಿ ನಿಂತ್ವಿ, ಬಟ್ ಅಲ್ಲಿ ಯಾರೂ ಇರೋಕೆ ಇಲ್ಲ. ಹಿಂಗಾಗಿ ಪೊಲೀಸರು ಅವರು ನಕ್ರು ಪಾಪ ಸ್ಮೈಲ್ ಕೊಟ್ರು. ಇಲ್ಲೇ ಎಲ್ಲಿ ಬರೀ ಹೋಗೋಣ. ನೋಡ್ರಿಲ್ಲ ನಾವು ಈ ಅಂಗಡಿಗೆ ಬರೋದು ಬಿಟ್ಟು ಅಲ್ಲಿ ಹೋಗಿದ್ವಿ. ಓಕೆ ಇಲ್ಲಿ ಜಿಪ್ ತೊಗೊಂಡು ಹೋಗೋದು ಅಲ್ಲಿ ಹಾಕಿ ಕೊಡ್ತಾರೆ. ಏನ್ರಿ ಸತಾರ ತೊಗೊಂಡ್ರಿ? ಜಿಪ್ ತೊಗೊಂಡ್ವಿ, ಅಲ್ಲೋ ಕೊಟ್ಟು ಬರ್ರಿ. ಬೇರೆ ಅದನ್ನ ಹಾಕಕ್ಕೆ ಬೇರೆ ಕಡೆ ಕೊಡ್ಬೇಕು. ನಾ ಆಗಲೇ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಇದ್ದು ಜಿಪ್ಪನ್ನ ರಿಪೇರಿ ಮಾಡಿಕೊಡ್ತಾರೆ ಅವ್ರು. ಇಲ್ಲೇ ಐತೆ ಅಂದ್ರಲ್ಲ ಚೌಲ್ಟ್ರಿ, ಇಲ್ಲೆಲ್ಲ ಐತೆ ನೋಡೋಣ ನೋಡ್ರಿ. ಕೊಟ್ಟು ಹೋಗೋಣಂತ. ಇಲ್ಲಿ ಬಾ, ನಡ್ಕೋತ ಹೋಗೋಣ. ನೋಡ್ರಿ ನಮ್ಮ ಶ್ವೇತಾವ್ರು ವಾಕಿಂಗ್ ಮಾಡಾರಂತ ಇವತ್ತು. ಯಾಕಪ್ಪ ವಾಕಿಂಗ್ ಮಾಡೋ ಆಸೆ ಬಂದೈತೆ? ಟೇಲರ್ ಅಂಗಡಿ ಇಲ್ಲೇ ಎಲ್ಲ ಐತೆ ಅಂದ್ರಪ್ಪ, ನನಗೂ ಗೊತ್ತಿಲ್ಲ. ಬಸ್ ತಗೋನೇನು? ಇದು ಜಿಪ್ಪನ್ನ ರಿಪೇರಿ ಮಾಡ್ತಾರಂತ ಮಾಡಿದ್ದೆ ನಾನು. ಇಲ್ಲ ನೋಡ್ರಿ ಅದು ಪ್ಯಾಂಟ್ ಲೂಸ್ ಆಕೈತೆ ಅಂತ 3/4, ಹಿಂಗಾಗಿ ಸ್ವಲ್ಪ ಫಿಟ್ಟಿಂಗು ಮಾಡ್ಸಕ್ಕೆ ಕೊಟ್ಬಿಟ್ವಿ. 2 ಕೆಲಸ ಅದು 36 ಐತ್ರಿ. ಅದು 36 ಇರ್ಬೇಕ್ರಿ. ಬಟನ್ ಹೋಗಿತ್ತು, 30 ಅದೆಷ್ಟೈತೆ ನೋಡ್ರಿ. ಕೊಟ್ಟಿದ್ವಿ. ಇದು ನೋಡ್ರಿ ಚೇಂಜ್ ಐತಿ, ಅದು ಇರುವಂತ ನಡೀತೈತಿ. ನೋಡ್ರಿ ಈಗ ನಮ್ಮ ಶ್ವೇತಾ ಅವರು ಅಲ್ಟ್ರೇಷನ್ ಕೊಟ್ಟು ಬಂದ್ರೆ ನನ್ನ ಪ್ಯಾಂಟ್ ಮತ್ತು ಅದಕ್ಕೊಂದು ಜಿಪ್ ಹಾಕಿಸೋದೈತಿ. ಇವ್ರು ಸಿನ್ನತಾರೆ. ಆಮೇಲೆ ಅವ್ರದ್ದೊಂದು ಟಾಪದ ಏನು ಮಾಡ್ಸೋದೈತ ಬಟನ್ ನಂದು ಡಂಗ್ರಿದ ಮ್ಯಾಲಿನ ಹಿಂಗ ಬಟನ್ ಇರ್ತಿಲ್ಲ, ಅದು ಹೋಗಿತ್ತದ. ಹೊಸದು ಒಂದೇ ಸಲ ಹಾಕೊಂಡೇನಿ, ಮತ್ತೆ ವಾಪಸ್ ಹಾಕೊಂಡೇ ಇಲ್ಲ ಅದನ್ನ. ಅದಕ್ಕೆ ಈಗ ಹೆಂಗೂ ಟ್ರಿಪ್ಪಿಗೆ ಹೊಂಟೇವಲ್ಲ, ಅದನ್ನ ಒಟ್ಟೆ ಹಾಕೊಂಡೇ ಇಲ್ಲ. ಹಾಕೊಂಡ್ರ ಅಂತ ಹೇಳಿ ತೆಗದ್ನಿ, ಅದ್ರದ್ದೊಂದು ಬಟನ್ ಹೋಗಿತ್ತ. ಅದಕ್ಕೆ ಅದನ್ನ ರಿಪೇರಿ ಮಾಡ್ಸಕ್ ಕೊಟ್ಟೆ ಈಗ. ಎಸ್ ನೋಡ್ರಿ ಹೋಗೋಣ ಮುಂದೆ. ನೋಡ್ರಿ ಈಗ ಗಾಡಿನ ಪಾರ್ಕ್ ಮಾಡಿದ್ವಿ. ನಾವೀಗ ಇಲ್ಲೇನು ಶೆಟ್ಟೀಸ್ ಸ್ನ್ಯಾಕ್ಸಿಗೆ ಏನು ಹೊಂಟಿಲ್ಲ ನಾವು. ಆ್ಯಕ್ಚುಲಿ ಈಸಿ ಬೈಕ್ ಹೊಂಟೇವೆ ನಾವು. ಬರೀ ಏನು ತಗೋತೀವಿ ಅಂತ ನಿಮ್ಗೆ ತೋರಿಸ್ತೇವೆ ಅಂತ. ನೋಡ್ರಿ ಈಗ ಬೈಕ್ ಪಾರ್ಕ್ ಅಂತೂ ಆತ. ನಮ್ಮ ಶ್ವೇತಾ ಅವ್ರದ್ದು ಫಸ್ಟ್ ಶಾಪಿಂಗ್ ಮಾಡ್ಸೋಣಂತ. ಸೊ ಶ್ವೇತಾ ಅವ್ರಿಗೀಗ ಫಸ್ಟಿಗೆ ಎಲ್ಲಿ ಕರ್ಕೊಂಬಂದೇನಪ್ಪ ಅಂತಂದ್ರೆ ಈಸಿ ಬೈಕ್ ಕರ್ಕೊಂಬಂದೇನಿ. ನೋಡೋಣ ಅಲ್ಲೇನ್ರ ಸೇರ್ತೈತೇನು ಇಲ್ಲ ಅಂತ ನಮ್ಮ ಶ್ವೇತಾ ಅವ್ರಿಗೆ. ನೋಡೋಣ ಸೇರಿದ್ರೆ ತಗೋತೀನಿ, ಇಲ್ಲ ಅಂದ್ರೆ ಆ್ಯಕ್ಚುಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಅಡ್ಮಿಟ್ ಟೈಮ್ನಾಗ ಬರ್ಬೇಕು ನೋಡ್ರಿ. ಅಂದ್ರೆ ಗದ್ಲಿರಂಗಿಲ್ಲ. ಆರಾಮಾಗಿ ಅವರು ತೋರ್ಸೋರು ಫ್ರೀ ಇರ್ತಾರೆ, ನಾವು ನೋಡೋರು ಫ್ರೀ ಇರ್ತೀವಿ. ಸೊ ಆರಾಮಾಗಿ ಶಾಪಿಂಗ್ ಆಕೈತಿ. ನೋಡ್ರಿ ಹಂಗಿತ್ತಂದ್ರೆ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ನಂತ. ಏನ್ರಿ ಶ್ವೇತಾ ಸಿಗ್ತಾ? ಇಲ್ಲಂತಿಲ್ಲ ಬರ್ರಿ. ನಿಂಗೆ ಬೇಕಾಗಿದ್ದ ಅಂದ್ರೆ ಮೈಂಡ್ನಾಗ ಏನೋ ಸೆಟ್ ಮಾಡಿ ಇಟ್ಕೊಂಡೆ, ಅದು ಸಿಗೋಲ್ತ. ಓಕೆ ನೋಡ್ರಿ ಏನ್ರಿ ಶ್ವೇತಾ? ಇಲ್ಲೇ ಮ್ಯಾಲೆ ಟ್ರೆಂಡ್ ಐತಿ, ಟ್ರೆಂಡ್ ಒಳಗೆ ಒಂದು ನೋಡಿ ಹೋಗೋಣ ಬರ್ರಿ. ಎಲ್ಲಿಲ್ಲ ಅಂದ್ರು ಲಾಸ್ಟಿಗೆ ನಿಂಗೆ ಒಂದು ನಿಮ್ಮ ಅಂಗಡಿ ಐತಲ್ಲ ಎಸ್. ಏನ್ರಿ ಶ್ವೇತಾ ಸಿಗ್ತಾ? ಇಲ್ಲೂ ಸಿಗ್ಲಿಲ್ಲ. ನೋಡ್ರಲ್ಲ ನಮ್ಮ ಶ್ವೇತಾ ಅವ್ರು ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಡ್ರೆಸ್ ಹುಡ್ಕ್ಯಾಡತ್ತಾರ. ಅದಕ್ಕೆ ಡಿಫ್ರೆಂಟ್ ಆಗಿರೋ ಅಂಗಡಿಗೆ ಬಂದಾರ. ನೋಡ್ರಿ ಇಲ್ಲೇ ನಮ್ಮ ಶ್ವೇತಾ ಅವರ ನಮ್ಮ ಸಿಮ್ರನ್ ಕಲೆಕ್ಷನಿಗೆ ಬಂದಾರ ಅರ್ಬಿ ತೊಗೊಳಕ. ಸೊ ಒಂದು ತೊಗೊಂಡಾರ. ಆಮೇಲೆ ನೆಕ್ಸ್ಟ್ ಮತ್ತೆ ಬೇರೆ ಕಡೆ ಹೋಗೋದೈತಿ, ತೋರಿಸ್ತೇನೆ ಎಸ್. ಏನ್ರಿ ಶ್ವೇತಾ ಅವ್ರ ಮತ್ತೇನು ಶಾಪಿಂಗ್ ಮಾಡಕ್ಕೆ ಬಂದ್ರಿ? ಕಾಸ್ಮೆಟಿಕ್ ಶಾಪಿಂಗ್ ಮಾಡಕ್ಕೆ ಬಂದಿರಿ. ಇದು ಹೊಸ ಅಂಗಡಿ ಆಗೈತಿ. ಫಸ್ಟ್ ಟೈಮ್ ಬಂದವ.
ನೋಡೋಣ ನಡ್ರಿ ಏನೇನು ತೊಗೋತಾರೆ ನಮ್ಮ ಶ್ವೇತಾ ಅವ್ರು ಅಂತೇಳಿ ಇವತ್ತು ಎಲ್ಲ ಮುಗ್ದಿದ್ವಲ್ಲ ನೀವು ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ತಗೊಂಡು 1 ವರ್ಷ ಬರ್ತೈತೆ ನಂಗೆ ಒಂದು ಸಲ ತೊಗೊಂಡ್ರೆ 1 ವರ್ಷ ಒಂದು ಸಲದ 1 ವರ್ಷದ ಸ್ಟಾಕ್ ಮಾಡಿಬಿಡೋದ ಹಾಂ ಜೋರೈತಿ ಏನು ರೀ ಶ್ವೇತಾ ಯಾವ್ದು ಬೇಕಂತೇಳಿ ಟೋನ್ ನೋಡಾಕತ್ತೀರ ಚೆಕ್ ಮಾಡತ್ತೆ ಓಕೆ ಜೋರೈತಪ್ಪ ಬಟ್ ನಮ್ಮ ಶ್ವೇತಾಂದ್ ಶಾಪಿಂಗ್ ಅಂದ್ರೆ ಅಷ್ಟಿಷ್ಟು ಇರಂಗಿಲ್ಲ ಫುಲ್ ಜಬರ್ದಸ್ತ್ ಶಾಪಿಂಗ್ ಅಲ್ಲ ನೋಡ್ರಿ ಇದು ವಿದೌಟ್ ಮೇಕಪ್ ಇದು ವಿತ್ ಮೇಕಪ್ ಹಿಂಗೆ ಅನ್ಸತ್ತೆ ನಮ್ಮ ಶ್ವೇತಾ ಅವ್ರದ್ದು ಟೋನ್ ಹೆಂಗೆ ಅನ್ಸತ್ತೆ ನಿಂಗೆ ಲ್ಯಾಕ್ಮಿದೊಂದು ಚೆಕ್ ಮಾಡ್ತೇನೆ ಹಾಂ ಯಾವ್ದ್ರಾಗ ಯಾವ್ದು ನೋಡಿ ಆಮೇಲೆ ತಗೋತೀನಿ ಯಾಕಂದ್ರೆ ಲ್ಯಾಕ್ಮಿ ಬಿಟ್ಟು ಇನ್ನೂರ್ಗೂ ಬೇರೆ ತಗೊಂಡಿಲ್ಲ ಓಕೆ 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 ಸರಿ ಥ್ಯಾಂಕ್ಸ್ ರೀ ಮೇಡಮ್ ಲ್ಯಾಕ್ಮಿದೊಂದು ನೋಡ್ರಿ ಮತ್ತೇನು ತೊಗೊಳಕತ್ತೀರಿ ಲಿಪ್ಸ್ಟಿಕ್ ನೋಡ್ರಿ ಲಿಪ್ಸ್ಟಿಕ್ ಅನ್ನು ಕೈ ಕಲರ್ ಹಚ್ಕೊಂಡು ನೋಡತ್ತಾರ ಎಲ್ಲರೂ ಈ ಕಲರ್ ತುಟಿಗೆ ಹಚ್ಕೋಬೇಕಿಲ್ಲ ಇಲ್ಲ ಒಂದೊಂದು ಕಲರ್ ಈ ಕಲರ್ ತಗೊಂಡು ಆ ಕಲರ್ ತೊಗೊಂಡು लिप लाइनर लिप प्राइमर लिप बाम ऐसे वगैरह कुछ नहीं चाहिए मैम ಏನು ಕೇಳಿದ್ರು ಬೇಡ ಅಂತೆಲ್ಲ ಬೇಡ ಸುಮ್ಮನೆ ನಂಗೆ ಎಷ್ಟು ಯೂಸ್ ಆಯ್ತು ನಾ ಎಷ್ಟು ಯೂಸ್ ಮಾಡ್ತೇನೆ ಅಷ್ಟೇ ತಗೋತೇನೆ ಜೋರು ಜಾಸ್ತಿ ತಗೊಳೋದು ಬೇಡ ತೋರಿ ಏನೇನು ತೊಗೋತಿರ್ತಾರೆ ಏನು ರೀ ಶ್ವೇತಾ ಅವ್ರೆ ಶಾಪಿಂಗ್ ಮಾಡಿದ್ರಿ ಶಾಪಿಂಗ್ ಮಾಡಿದ್ನಿ ಫಸ್ಟ್ ಟೈಮ್ ಬೇರೆ ಕಂಪ್ನಿಗೆ ಟರ್ನ್ ಆಗೇನಿ ನೋಡೋಣ ಅಂತ ಯಾಕಂದ್ರೆ ಅದಕ್ಕಿಂತ ಸ್ವಲ್ಪ ಶೇಡ್ ಚಲೋ ಅನ್ನಿಸ್ತ ಹಾಂ ಹಾಂ ನೋಡೋಣ ಅಂತ ಟ್ರೈ ಮಾಡಿದ್ದು ಅದು ಕಲರ್ ಬಾರ್ದ ಐತೆ ಅಂದ್ರೆ ಚಲೋ ಐತೆ ಅಂದ್ರೆ ಹಾ ನೋಡೋಣ ಬರ್ರಿ ನೋಡೋಣ ಈಗ ಗಾಡಿ ತಗೊಂಡ್ ಹೋಗುನ್ ಬರ್ರಿ ನಡ್ರಿ ಇನ್ನೊಂದು ಸ್ವಲ್ಪ ಸಾಮಾನು ತೊಗೊಳೋದೈತೆ ಬರ್ರಿ ದುಡಿಯೋಕ್ ಹೋಗುಣ್ರಿ ಈಗ ಬರ್ರಿ ಏನು ರೀ ಶ್ವೇತಾ ಅವ್ರ ಮತ್ತೆ ಎಲ್ಲಿ ಬಂದ್ರಿ ದುಡಿಯೋಕ ದುಡಿಯೋಕ್ ಬಂದೀವಿ ಬರ್ರಿ ನಿಮ್ಗೆ ಏನ್ರ ತಗೋಬೇಕಲ್ಲ ಈಗ ಅಲ್ಲ ಎಷ್ಟು ದಿವ್ಸದ ಇದನ್ನೈತೆ ನಿಮ್ದು ಟ್ರಿಪ್ ಇಷ್ಟೆಲ್ಲ ಕಾಸ್ಮೆಟಿಕ್ಸ್ ಅರಿಬಿ ಅಂತೇಳಿ ಅಲ್ಲ 4-5 ದಿನದ ಐತಿ ಬರ್ರಿ ಹಾಂ 4-5 ದಿವ್ಸದ ಟ್ರಿಪ್ ಐತಿ ಓಕೆ ಬ್ಯಾಗ್ ಕೊಡ್ಬೇಕೇನು ನೋಡಿ ಇಲ್ಲ ರೀ ನಡೀತದ ಬರ್ರಿ ಬರ್ರಿ ಹುಡುಗರ್ ಮ್ಯಾಲ ಇದ್ದಂಗೆ ಫಸ್ಟ್ ನಿಮ್ದೇ ತೊಗೊಂಬಿಡ್ರಿ ನಂದೇನ್ ಬೇಡ ಅದೊಂದು ಉಳಿದಿತ್ತಲ್ಲ ಅಂತ ತೊಗೊಂಬಿಡ್ರಿ ನೋಡ್ರಿ ಇಲ್ಲೇ ನಮ್ಮ ಶ್ವೇತಾ ಅವರು ಜುಡಿಯೋದಿಂದ ವಾಪಸ್ ಹೊರಗೆ ಬಂದ ಈಗ ಮತ್ತೆಲ್ಲೇ ಅನ್ಲಿಮಿಟೆಡ್ನಾಗ ಶಾಪಿಂಗ್ ಮಾಡತ್ತಾರ ನೋಡಾತೀನಿ ಇವ್ರು ಹುಡುಕ್ಯಾಡತ್ತಿದ್ದಾರೆ ಏನಂತೆ ಟಾಪ್ ಪ್ರಶ್ನೆ ಹತ್ತಿ ಬಿಟ್ಟೈತೆ ನಮ್ಗೆ ಈಗ ಟಾಪ್ ಹುಡ್ಕ್ಯಾಡತ್ತೇನಿ ಬಟ್ ಯಾವ ಅಷ್ಟು ಕಾಸು ಅನಿಸ್ವಲ್ತ ಓಕೆ ಹುಡುಕ್ರಿ ಏನು ರೀ ಶ್ವೇತಾ ಅವರೇ ಹಾಂ ರೀ ಆಯ್ತು ರೀ ಶಾಪಿಂಗ ಆಯ್ತು ಒಂದು ಟೀ ಶರ್ಟ್ ತಗೊಂಡು ಆಮೇಲೆ ಒಂದು ಬೆಲ್ಟ್ ತಗೊಂಡೆ ಓಕೆ ಯಾಕಂದ್ರೆ ಬೆಲ್ಟ್ ಇದ್ದಿದ್ದಿಲ್ಲ ನನ್ನ ಕಡೆ ಹಾಂ ಬೆಲ್ಟ್ ತಗೊಂಡೆ ಬರ್ರಿ ಈಗ ಹೋಗೋಣಂತ ನಿಮ್ದು 3/4 ಒಂದು ಸಿಗ್ಲಿಲ್ಲ ಹಾಂ ಅಲ್ಲೇ ಮುಂದೆ ಎಲ್ಲ ತಗೊಂಡು ಹೋಗೋಣ್ರ ನಡ್ರಿ ಏನು ರೀ ಶ್ವೇತಾ ಅವ್ರೆ ಮತ್ತೆಲ್ಲಿ ಬಂದ್ರಿ ಇದು ಯಾವ್ದು ಪ್ಯಾಂಟಾಲೂನ್ಸ್ ಬಂದ್ರಿ ಮತ್ತೇನು ಶಾಪಿಂಗ್ ಮಾಡತ್ತೀರಿ ಅದ ನೋಡತ್ತೇನೆ ಹಂಗೆ ಸುಮ್ಮನೆ ತಿರ್ಗಾಡತ್ತೇವೆ ಮಾಡ್ರಿ ಜೋರು ನಡೆದೈತೆ ನಿಮ್ದೇನು ಹೊಟ್ಟೆ ಇವತ್ತು ಶ್ವೇತಾ ಹಾಂ ಯಾವಾಗಲೂ ಮೆನ್ಸ್ ಮತ್ತು ಕಿಡ್ಸ್ ಒಂದು ಕಡೆ ಇಟ್ಟಿರ್ತಾರೆ ಯಾಕೆ ಹೇಳ ಯಾಕೆ ಅವುಗಳಿಗೆ ಟೈಮ್ ಕೊಡ್ಬೇಕಲ್ಲ ಶಾಪಿಂಗ್ ಮಾಡಕ್ಕೆ ಅದಕ್ಕೆ ಕರೆಕ್ಟ್ ಬರ್ರಿ ಏನು ರೀ ಶ್ವೇತಾ ಅವ್ರೆ ಪ್ಯಾಂಟಲೂನ್ಸ್ನಾಗ ಏನೇನು ಶಾಪಿಂಗ್ ಮಾಡಿದ್ರಿ ಅಯ್ಯೋ ಇಲ್ಲೆಲ್ಲ ಬರೀ ಡಿಸೆಂಟ್ ಹೈಫೈ ಮಂದಿಗೆ ಅಷ್ಟೇ ಅದ ಹಿಂಗೆ ಅಗದಿ ಜಗಮಗ ಅಂದ್ರೆ ಹಂಗೆ ಜಗಮಗ ಅಲ್ಲ ಸ್ವಲ್ಪ ಜಗಮಗ ಇರ್ಬೇಕು ಅವು ಪೂರ್ತಿ ಡಿಸೆಂಟ್ ಅದಾವ ಅದಕ್ಕೆ 1500 2000 ಹಿಂಗೆ ಅದಾವ ಹಾಂ ಅದಕ್ಕೆ ಬ್ಯಾಡ ಅಂತ ಬಿಟ್ಟು ಬಂದ್ರೆ ನಡ್ರಿ ಇಲ್ಲಿ ಇನ್ಸೋಮಿನಿಯಾ ಅಂತ ಕ್ಲಬ್ ಐತಿ ಕ್ಲಬ್ಬಿಗೆ ಹೋಗೋಣ ಬ್ಯಾಡ್ ಮನೆಗೆ ಹೋಗ್ಕೊಂಡು ಹೋಗಿ ಒಂದು 4 ರೌಂಡ್ ಕುಣಿದು ಬರೋಣ ಅಂತ ನೋಡ್ರಿ ಇಲ್ಲಿ ನಾವು ಊಟ ಮಾಡಕ್ಕೆ ಬಂದೇವಿ ಫಸ್ಟ್ ಕ್ಲಾಸ್ ಎಗ್ ಕರಿ ಥಾಲಿ ತೊಗೊಂಡೇವಿ ಇದ್ರೊಳಗಿದು ಪಾಂಡ್ರ ರಸ ಐತಿ ಇದಕ್ಕೆ ಸೋಲ್ ಕಡಿ ಅಂತಾರೋ ತಾಂಬಡ ರಸ ಅಂತಾರೋ ಗೊತ್ತಿಲ್ಲ ಇದು ತಾಂಬಡ ರಸ ಅಲ್ರಿ ಐದು ತಾಂಬಡ ರಸ ಐತೆ ಸೋಲ್ ಕಡಿ ಇದು ಎಗ್ ಕರಿ ಮತ್ತು ಅಕ್ಕಿ ರೊಟ್ಟಿ ಉಳ್ಳಾಗಡ್ಡಿ ಮತ್ತು ಏನದ ನಿಂಬೆಕಾಯಿ ಐತಿ ಬರೀ ಊಟ ಮಾಡೋದು ಪಕ್ಕ ದೇಸಿ ಸ್ಟೈಲ್ ಬರೀ ಊಟ ಮಾಡೋಣ ಹಶು ಐತಿ 3-4 ಆಗಿ ಬಂತು ಹೌದು ಟೈಮ್ ನೋಡ್ರಿ ಬರೋಬ್ಬರಿ 4 ಆಗಿ ಬಂತು ಊಟ ಮಾಡ್ರಿ ಏನು ರೀ ಶ್ವೇತಾ ಅವ್ರ ಊಟ ಆತ ಊಟ ಆತ್ರಿ ಹಾಂ ಊಟ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಈಗ ನಂದಂತರೂ ಶಾಪಿಂಗ್ ಆಗಿ ಫುಲ್ ಆ್ಯಂಡ್ ಫೈನಲ್ ಶಾಪಿಂಗ್ ಆಯ್ತು ನಂದು ನಿಮ್ದು ಒಂದು ಸ್ವಲ್ಪ ಉಳಿತು ಆಮೇಲೆ ಸ್ಪೆಕ್ಟ್ ಒಂದು ತೊಗೊಳೋದು ಉಳಿತು ಹೌದು ನೋಡ್ರಿ ಈಗ ಮತ್ತೆ ಬರೋಣಂತ ಇಲ್ಲೇ ಕೇಳು ಏನು ಟ್ರಿಪ್ ಬರ್ತದ ಹೇರ್ ಸ್ಟೈಲ್ ಅಲ್ಲ ಇದು ಬೇರೆ ನೋಡ್ರಿ ನಾ ಲಾಗ್ ಎಡಿಟ್ ಮಾಡ್ಬೇಕು 4 ಟೈಮ್ ನೋಡ್ರಿ ಇಲ್ಲೇ ಅದು ಮಷೀನ್ ಆ ಕಡೆ ಐತಿ ಗಟ್ರ ಈ ಕಡೆ ಅಡ್ಡ ಹಾಕ್ತಾರ ಎಷ್ಟು ಅಗಲ್ ಅಡ್ಡ ನೋಡ್ರಿ ಅಲ್ಲ ಆಗ್ಲೇ ಕಾಂಕ್ರೀಟ್ ಹಾಕತ್ತಾರ ಮತ್ತೆ ಹೌದಾ ಆಚೆ ಕಡೆ ಮುಚ್ಚಾರು ಸಹಿತ ಕಾಂಕ್ರೀಟ್ ಹಾಕಿ ಹೆಂಗೆ ಗಟ್ಟಕ್ಕೆ ವಾಪಸ್ ಮುಚ್ಚಿದ್ರೆ ಯಾರಿಗೆ ಬರ್ತಾವ ಕಾಂಕ್ರೀಟ್ ಹಾಕಿ ಯಾರಿಗೆ ಬರ್ತದೆ ಕೇಳಬೇಕಿನ್ನ ಅವ್ರನ್ನ ನೋಡ್ರಿ ಆ ಕಡೆ ಐತೆ ನಮ್ಮ ಮನೆ ನಾವು ಈ ಕಡೆ ರೋಡಿಂದ ಹೊಂಟೇವೆ ಅದು ಈಗ ಹೆಂಗೆ ಹೋಗ್ತೇವೆ ತೋರಿಸ್ತೇವೆ ನೋಡ್ರಿ ಇಲ್ಲಿ ಹಿಂಗೆ ಹುಯ್ಯಿ ಅಂತೇಳಿ ಮಂದಿ ಅಯ್ಯೋ ಬರೀ ಮೇಲೆ ಐತು
ಹಾಯ್ ನೋಡ್ರಿ ನೋಡ್ರಿ ಮನಿಗ್ ಬಂದ್ವಿ ನಾವ ನಮ್ ಕಿಡ್ಡು ಅವ್ರ ಕಾಕಾಗ ಮತ್ತ ತನಗ ಇಬ್ರಿಗೆ ಸೇರ್ಸಿ ಚಾ ತಗೊಂಬಂದಾಳ ನಮ್ ಕಿಡ್ಡು ಪಾಪ. ನಾನು ಕಿಡ್ಡು ಈಗ ಚಾ ಪಾರ್ಟಿ ಮಾಡ್ತೇವೆ. ಕೀವು ಇದಕ್ಕೆ ಚಡ್ಡಿ ಹಾಕ್ತೇನೆ ಈಗ. ಬಾಯ್ ಮಾಡ ಅಜ್ಜಿಗೆ ಹೇಳ್ಬಾ. ಅಜ್ಜಿಗೆ ಎಲ್ಲಿ ಹೋಗಿ? ಹಾ ನಾ ಮ್ಯಾಲ ಹೋಗಿ. ನೀ ಎಲ್ಲಿ ಹೋಗಿ ಹೇಳ. ನೀ ಎಲ್ಲಿ ಹೊಂಟಿ? ಎಲ್ಲಿ ಹೊಂಟಿ ಹೇಳ. ಸ್ಕೂಲಿಗೆ ಹೋಗಿ ಬರ್ತಿ ನೋಡ್ರಿ. ಅದೊಂದು ಬ್ಯಾಗ್ ಹಿಡ್ಕೊಂಡಾಳ. ಆಮೇಲೆ ಸ್ಕೂಲಿಗೆ ಹೋಗಿ ಬರ್ತಾ ಅಂತ ಹಿಡ್ಕೊಂಡು ಹೊಂಟಾಳ. ಅದು ಇಲ್ಲಿ ಹೊಂಟಾಳ್ರಿ ಸ್ಪರ್ಶ. ಅಲ್ಲ ಅಜ್ಜಿಗೆ ಬಾಯ್ ಮಾಡ್ಬಾ. ಹೋಗಿ ಬರ್ತೇನೆ ಅಂತ ಹೇಳ ಅಜ್ಜಿಗೆ. ಇಲ್ಲದರ್ ಬಾ ಅಜ್ಜಿ. ಇಲ್ಲಿ 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 ಕೆಳಗ. ಇಲ್ಲೈತಲ್ಲ ಅಪ್ಪಿ ನಿನ್ನ ಶಾಲಿ ಇಲ್ಲೈತಲ್ಲ ನಿಂದ. ಅಲ್ಲ ಕಿದ್ದು ಫೋನು. ಎಲ್ಲೈತಿ ನಿಮ್ಮ ಶಾಲಿ? ಓಹೋ ಸಾವಕಾಶ್ ಸಾವಕಾಶ್ ಸಾವಕಾಶ್. ನೋಡ್ರಲ್ಲ ಆಕಾಂಕ್ಷ ನಿಂತಾಳ. ಅಕ್ಕಿ ಕಡೆ ಹೊಂಟಾಳ. ಅಕ್ಕಿ ನೀ ಏನೋ ಹೇಳಾತಿದ್ದಲ್ಲ ಅದಕ್ಕೆ ತರ್ಸಾತಿದ್ವಿ. ನಮ್ಮ ಸ್ಪರ್ಶ ನೋಡ್ರಿ ಇಲ್ಲೇ ಕಲ್ಲು ಆಟ ಆಡ್ಕೋತ ನಿಂತ. ಸಾಲಿಗೆ ಹೋಗ್ತೇನೆ ಅಂತ ಹೇಳಿ ಬಂದು. ಏ ಅಂಕಲ್ ಬೈತಾರ ಅವ್ರ. ಬಾ 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 ಹತ್ತೆ ಮಾಡ್ತಾರ. ಬಾ ಅವ್ರು ನಾವು ಹೋಗುನ್. ಬಾ ಬಾ ಕಿಟ್ಟು ಹೋಗೋಣ. ಬಾ ಲಗು ಬಾ ಕಿಟ್ಟು. ನಾ ಹೋಗುನ್ ಬಾ. ನೋಡ್ರಿ ಅಂಕಲ್ ಬಂದ್ರು. ರೌಂಡ್ ಲೌಲಪ್ಪ ಬಂದಿದ್ರು. ನೋಡ್ರಿ ಚಪಾತಿ ಮಾಡಾಕಂತ ಹಿಟ್ಟ ಮತ್ತೆ ಲತ್ತಿಮಣಿ ತಂದ ಎಲ್ಲಿ ಮಠ ಹತ್ತಾಳ. ಏ ಅಪ್ಪಿ ಬಿದ್ದೆ ಅಂದ್ರ ಇಳಿ ಬೀಳ್ತಿ. ಬಾ ಬಾ ಗುಡ್ ಗರ್ಲ್. ಚಪಾತಿ ಹಿಟ್ಟು ತಗೋಬಾ. ಹೋಗುನ್ ನಾವು. ನಾನು ನೀನು ಹೋಗುನ್ ಬಾಪಿ. ಏ ಬ್ಯಾಗ್ ಹಾಕೋಬಾ. ಹೋಗುನ್ ನಾವು ಸ್ಕೂಲಿಗೆ ಹೋಗುನ್ ಬಾ. ಬ್ಯಾಗ್ ಹಾಕೋ. ಅಲ್ಲೋಡಲ್ಲ ಬ್ಯಾಗ್ ಬ್ಯಾಗ್ ತಗೋ. ಬ್ಯಾಗ್ ಬೇಡ ನೋಡ್ರಿ. ಬ್ಯಾಗ್ ಎಲ್ಲ ತೊಳೆದು ಹಾಕಿದ್ನಿ. ಕ್ಯಾಮ್ರಾ ಬ್ಯಾಗ್ ಮತ್ತು ಈ ಬ್ಯಾಗ ಇನ್ನೊಂದು ಬ್ಯಾಗ್ ತೊಳೆದು ಹಾಕಿದ್ನಿ. ಕೆಳಗಿಟ್ಟಾರ ಅನಿಸ್ತೈತಿ ಮಮ್ಮಿ. ಊರಿಗೆ ಹೋಗೋ ತಯಾರಿ ಎಲ್ಲ ನಡೆದೈತಿ ನಮ್ದಂತ್ರು. ನಮ್ಮ ಸ್ಪರ್ಶ ನೋಡ್ರಿ. ಓಯ್ ಗುಬ್ಬಿ ಯಾರು ಇಲ್ಲಲ್ಲಿ ಮ್ಯಾಲೆ ಬಾವ್ಗೆ ಐತಿ. ಹೋಗ ಬಾವ್ಗೆ ಐತಿ ಹೋಗಲ್ಲಿ. ಕರೆಂಟ್ ಹೋಗೈತ್ರಿ. ಅಲ್ಲಿ ಟಿ ಸಿ ಐತ್ರಲ್ಲ ಎಲ್ಲೈತಿ. ಓಕೆ ಇನ್ನು ಬ್ರೈಟ್ನೆಸ್ ಏರ್ಸಿದ್ರೆ ಕಾಣಿಸ್ತೈತೆ ಏನು ಗೊತ್ತಿಲ್ಲ. ಓಕೆ ಇಲ್ಲಿ ಟಿ ಸಿ ಐತ್ರಲ್ಲ. ಅಲ್ಲಿ ನೋಡ್ರಿ ಹೆಂಗೆ ಬೆಂಕಿ ಐತೈತಿ. ಬಗ 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 ಅನ್ನತೈತಿ ನೋಡ್ರಿ ಅದ ಮೇಲೆ. ಭರೋಸೆ ಇಲ್ಲ. ನೋಡು ಹೆಂಗೆ ಬಗ ಬಗ ಆತೈತಿ ನೋಡೋದು. ಪಾ ಮರೆ ಹಿಂಗಾದ್ರೆ ರೇನ್ ಅನ್ಕೋತ ಕುಂಡ್ರದೇನು ರಾತ್ರಿ ಇದು ಇಟ್ಕೊಂಡು ಸ್ಪರ್ಶ ಲೈಟ್ ಬೆಳಕಿವತ್ತ. ಈಗ ಬಿದ್ದಾಳ ಸ್ವತ ಕೆಳಗಿಳ ಸಕಿನ್ ಮಸ್ಕರಿ ಅಲ್ಲ. ಮೂರು ಹೊತ್ತಾಕತ್ತ ನೋಡಿ ಈ ಸತಿ. ನೋಡಲ್ಲಿ 3 ಹೊತ್ತಾವ. ಇವತ್ನು ಆರಿಸ್ಬಿಡ ಸ್ವತ ಲೈಟ್ ಆರಿಸಂತೇಳಿ. ಒಂದು ಎರಡು ಕಂಪ್ಯೂಟರ್ ಸ್ವಿಚ್ ಅದು ತೆಗ್ದಿಯಲ್ಲ. ಸ್ವಿಚ್ ತೆಗ್ದಿಯಲ್ಲ. ನಾನು ಲ್ಯಾಪ್ಟಾಪ್ ಸ್ವಿಚ್ ತೆಗೆದು ಬರ್ತೇನೆ ತಡಿಯಪ್ಪ. ಲ್ಯಾಪ್ಟಾಪ್ ಚಾರ್ಜರ್ ಬಿಸಿ ಆಗೈತೆ ನೋಡೋದು. ಹಾಂ ಹೋಗೋದು ಬರೋದು ಹೈ ವೋಲ್ಟೇಜ್ ಲೋ ವೋಲ್ಟೇಜ್ ಆಕೈತಲ್ರಿ. ಇಂಥ ಟೈಮ್ನಾಗೆಲ್ಲ ಬಂದೇ ಇಡ್ಬೇಕು ಇಕ್ವಿಪ್ಮೆಂಟ್ಸ್ ಎಲ್ಲ ತೆಗೆದು ಬಂದೆ. ನಾ ಮೈಕ್ ಚಾರ್ಜಿಗೆ ಹಚ್ಚಿದ್ನಿ ಮತ್ತು ಸ್ವಿಚ್ ತೆಗೆದು ಬಂದೆ. ಅಯ್ಯೋ ಸಪ್ಳಂಕೆ ಆಗತ್ತೆ ನೋಡಿ. ಸಪ್ಳಂಕೆ ಉಪ್ಪ ದೇವ್ರಿ ಹೆದರ್ಕಿನ ಬರೋದು ನಂಗೆ ಅದು. ಪಾಪ ಬೆಂಕಿ ನೋಡಿ ಬೆಂಕಿ. ಲಘು ಬಾ ಅಪೇಕ್ಷ ಎಲ್ಲೋಗಿದ್ರಿ? ಅಲ್ಲಿ ನೋಡಲ್ಲಿ ಕಂಬದ ಹಿಂಗೆ ಬೆಂಕಿ ಹತ್ತೈತಿ. ನಮ್ಮ ಸಣ್ಣ ಹುಡುಗಿ ಹೇರ್ ಬ್ಯಾಂಡ್ ಹಾಕೊಂಡು ಕೂತೈತಿ ಇವತ್ತು. ಏನ್ವಾ ಹೇರ್ ಬ್ಯಾಂಡ್ ಹಾಕೊಂಡು ಕೂತ್ಬಿಟ್ಟಿಯಲ್ಲ. ಹಾಕೋತಿದ್ನಿ. ನಂದು ಹೇರ್ ಬ್ಯಾಂಡ್ ಕಲೆಕ್ಷನ್ ಇತ್ತು. ಈಗ ವರ್ಷ ಒಂದೊಂದು ಟಪ್ ಮುರಿದಿಟ್ಲ ಅವನು. ಒಂದು ನೋಡ್ರಿ ಕಲೆಕ್ಷನ್ ನೋಡ್ರಿ ಇಲ್ಲಿ ಇದ್ರೊಳಗೆ ಇಟ್ಟಾಳೆ ಎಷ್ಟು ಹಾಕೊಂಡು. ಅವು ಎಷ್ಟು ವರ್ಷದಿಂದ
ಪ್ರತಿಯೊಂದನ್ನು ಹಂಗ ಇಟ್ಟೇನ್ ನಾನು ಯಾವ್ದನ್ನು ಹಿಂಗ್ ಇದನ್ ಮಾಡಿಲ್ಲ. ಈಗ ನಮ್ ಸ್ಪರ್ಶ ಪ್ಲಾಸ್ಟಿಕ್ ಅದಾವ ಕೂಡಲೇ ಒಂದ್ 2-3 ದಿಟ್ಲ ಹಿಂಗಾಗಿ ಈಗ ಹಂಗ ಹಾಕೊಂಡ್ ನೋಡಾತಿದ್ವಿ. ಯಾಕ ಈಗ ಟ್ರಿಪ್ಪಿಗೆ ಹೊಂಟೇವಲ್ಲ ಅದಕ್ಕೆ ಇದು ಹೆಂಗ ಅನ್ಸೈತಿ ಸೂಟ್ ಆಕೈತೋ ಏನೋ ಅಂತ ಹೇಳಿ ನೋಡಾತಿದ್ವಿ. ನಮ್ ಸ್ಪರ್ಶಾಗು ಯಾಕೋ ಸ್ವಲ್ಪ ನೆಗಡಿ ಆದಂಗಾಗೈತೆ, ಅದಕ್ಕೆ ನೆಗಡಿ ಔಷಧ ಕೆಮ್ಮಿನ ಔಷಧ ಹಾಕಿದ್ನಿ. ಯಾಕಂದ್ರೆ ನಿಮ್ಗ ಕೆಮ್ಮ ಹತ್ತಿದ್ರಿಂದ ಹೌದು ಅಕ್ಕಿಗೂ ಸ್ವಲ್ಪ ಕೆಮ್ಮ ಹತ್ತಿದ್ಲ. ಮನ್ಯಾಗ ಹೆಂಗಿರ್ತೈತಿ ಗುರ್ತಂಚತ, ಈಗ ಅಡಲ್ಟ್ಸ್ ಇರ್ತೇವಲ್ಲ ನಾವು ಏನ, ಸೊ ನಮ್ಗೆ ಏನರ ಕೆಮ್ಮ ನೆಗಡಿ ಜ್ವರ ಹಿಂಗೆ ಬಂತಂದ್ರ ನಮ್ಮಿಂದ ಸಣ್ಣ ಹುಡುಗರಿಗೆ ಆಕೈತಿ. ಆಮೇಲೆ ಏಜ್ಡ್ ಪರ್ಸನ್ ಅಂದ್ರೆ ಪಪ್ಪ ಮಮ್ಮಿಗಳಿಗೂ ನಮ್ಮಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತೈತಿ, ಹರಡ್ತೈತಿ. ಯಾಕಂದ್ರೆ ಅವ್ರ ಬಾಡಿ ಇಮ್ಯುನಿಟಿ ಪವರ್ ಏನಿರ್ತೈತಲ್ಲ ಸ್ವಲ್ಪ ನಾಜೂಕ್ ಇರ್ತೈತಿ. ಹಿಂಗಾಗಿ ಅವ್ರಿಗೂ ಹರಡೋ ಚಾನ್ಸಸ್ ಇದ್ದೇ ಇರ್ತೈತಿ. 99% ಹರಡ್ತೈತಿ. ಸೊ ಹಿಂಗಾಗಿ ಸ್ಪರ್ಶಾಗೂ ಸ್ವಲ್ಪ ಕೆಮ್ಮ ನೆಗಡಿ ಸ್ಟಾರ್ಟ್ ಆಗೈತಿ. ನಮ್ ಶ್ವೇತಾಗುನು ನೆಗಡಿ ಆಗೈತಿ ಹೇಳ್ಬೇಕಂತಂದ್ರೆ. ನನಗೂ ನೆಗಡಿ ಬಂದೈತಿ. ಈಗ ಅದಕ್ಕೆ ನಾನು ಟ್ಯಾಬ್ಲೆಟ್ ತಗೊಂಡು ನಮ್ ಶ್ವೇತಾ ಅವರು ಸಿನಾರಿಸ್ಟ್ ತಗೊಂಡ್ರ, ಡೋಲೋ ತಗೊಂಡ್ರ, ಫುಲ್ ಪ್ರಿಕಾಷನ್ನಾಗ ಟ್ರಿಪ್ ಪ್ರಿಪರೇಷನ್ ಮಾಡಕತ್ತ. ಒಂದ್ ಕೂಡಲೇ ಸ್ವಲ್ಪ ಇರ್ಬೇಕಲ್ಲ, ಮತ್ತ ಲಾಸ್ಟ್ ಮೂಮೆಂಟಿಗೆ ಆರಾಮ್ ತಪ್ಪ ಮೂಡ್ ಆಫ್ ಆಕೈತಿ. 22ನೇ ತಾರೀಕಿಗೆ ನಮ್ದು ಟ್ರಿಪ್ ಇತ್ತ, ಅದನ್ನ ಪೋಸ್ಟ್ಪೋನ್ ಮಾಡೀವಿ. ಒಂದ್ ದಿನ ಬಿಟ್ಟ ಅಂದ್ರೆ 23 ಹೊಂಟೇವಿ ನಾವು. ಯಾಕಂದ್ರ 22ನೇ ತಾರೀಕ ಅಯೋಧ್ಯದ ಓಪನಿಂಗ್ ಐತಿ. ಹೌದು, ನಮ್ಮ ಪ್ರಭು ಶ್ರೀರಾಮಚಂದ್ರ ಅವರು ಮತ್ತೆ ಹುಟ್ಟಿ ಬರತಾರ. ನಮಗ್ ಬಾಳ ಖುಷಿ ಐತಿ. ನಾವು ಲೈಟಿಂಗ್ ಹಾಕಿದ್ವಿ ಇವತ್ ಮನಿಗೆ. ಇವತ್ತೆಲ್ಲ ಮನಿಗ್ ಲೈಟಿಂಗ್ ಹಾಕಿದ್ವಿ ನಾವು. ಯಾಕಂದ್ರೆ ಇದು ನಮ್ಗೊಂದ್ ಹೆಮ್ಮೆ ವಿಷಯನ ಅಂತ ಹೇಳ್ಬೋದು. ಎಷ್ಟೋ ವರ್ಷದ ಕನಸದ, ನಮ್ ಎಲ್ಲಾ ಸನಾತನ ಹಿಂದೂ ಧರ್ಮದ ಕನಸದ. ಈಗ ನಾವ್ ಹೆಂಗ ಅವತ್ತ ಊರಿಗೆ ಹೋದ್ರ ಅದ ಅಷ್ಟು ಚಲೋ ಅನ್ಸಂಗಿಲ್ಲ, ಹಿಂಗಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ವಿ. ನಮ್ ಮನಿ ಒಳಗ ಅವತ್ ಯಾವ ರೀತಿ ಆಚರಿಸ್ತೀವಿ ಮತ್ ನಮ್ ಬೆಳಗಾವಿ ಒಳಗ ಯಾವ ರೀತಿ ಆಚರಿಸಾತಾರ ಅಂತ ಹೇಳಿ ಅದನ್ನ ತೋರಿಸ್ಬೇಕು ನಿಮ್ಗ ಅಂತೇಳಿ. ಆಮೇಲೆ ಎಲ್ಲಿ ಹೊಂಟೇವಿ ನಾವು ಟ್ರಿಪ್ಪಿಗೆ ಅನ್ನೋದನ್ನ ಇನ್ನೊಂದು ಒಂದು ಲಾಂಗ್ ಟ್ರಿಪ್ ಅಂತ ಹೇಳ್ಬೋದು. ಭಾಳ ತಿಂಗಳ ಆದ್ಮೇಲೆ, ಯಾಕಂದ್ರೆ ನಾರ್ಮಲ್ ಆಗಿ ಇಲ್ಲೇ ಲೋಕಲ್ ಅಡ್ಡಾಡ್ತಿದ್ವಿ. ಬಟ್ ಎಷ್ಟೋ ತಿಂಗಳಾದ್ಮೇಲೆ ಈಗ ಲಾಂಗ್ ಟ್ರಿಪ್ಪಿಗೆ ಹೊಂಟಿವಿ. ಯಾರ್ಯಾರು ಹೊಂಟಿವಿ, ಎಲ್ಲಿ ಹೊಂಟಿವಿ ಅನ್ನೋದನ್ನ ನಿಮ್ಗೆ ಅವಾಗ ಹೇಳ್ತೇನೆ ನಾನು. ಯಾಕಂದ್ರೆ ಈಗ ಹೇಳಿದ್ರೆ ಮಜಾ ಉಳಿಯಂಗಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ, ಮೊನ್ನೆ 17ನೇ ತಾರೀಕು ನಂಗೆ ಹುಷಾರ್ ತಪ್ಪಿತ್ತ. ಅಚಾನಕ್ ಆಗಿ ಒಮ್ಮೆ ಜೋರ ಕೆಮ್ಮ ನೆಗಡಿ ಮತ್ತ ಹಿಂಗ ಥಂಡಿ ಹತ್ತಾಕತ್ತಿತ್ತ. ಸೊ ಅವತ್ ನನ್ ಮೊಬೈಲ್ ಸಹಿತ ಹಿಡಿಯಕ್ ಆಗವಲ್ತಾಗಿತ್ತ, ಕೈ ನಡಗಾಕತ್ತಿದ್ದು. ಮಾಡ್ಕೊಂಡಿದ್ವಿ. ಬಟ್ ಗುಡ್ ಮಾರ್ನಿಂಗ್ ತಗೊಂಡಾದ್ಮೇಲೆ ಒಮ್ಮೆ ಸಂಜೆಗೆ ಇದ್ ಮಾಡಿದ್ವಿ. ಹಂಗಾಗಿ ಜಾಸ್ತಿ ಅವತ್ತೊಂದ್ ಗ್ಯಾಪ್ ಮಾಡಿ 2-3 ನಿಮಿಷದಷ್ಟ ಆಗಿತ್ತು. ನಾಳೆ ಹೊಕ್ಕೈತಿ. ನಿಮ್ಗ ಏನ್ ನಡ್ದೈತಿ ಅದ ಆಗಿಂದಾಗ ಗೊತ್ತಾಗ್ಬಿಡ್ತೈತಿ. ಈಗ ಭಾಳ ಗ್ಯಾಪ್ ಆತಂದ್ ಕೂಡ್ಲೆ ಹಳೆ ಲಾಕ್ ಹಾಕ್ಯಾರ ಹಿಂಗ ಅನಿಸ್ತೈತಿ. ಮತ್ತೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರ ಕೈಟ್ ಫೆಸ್ಟಿವಲ್ ಸ್ವಲ್ಪ ಮಾಹಿತಿ ಕೊಡ್ರಿ ಅಂತ ಹೇಳಿ. ಬೆಳಗಾವಿ ಒಳಗ ಕೈಟ್ ಫೆಸ್ಟಿವಲ್ ನಡೆಯತೈತಿ. 20ನೇ ತಾರೀಕಿಂದ 23-24 ಅನಿಸ್ತೈತಿ. ನಂಗೂ ಅಷ್ಟ ನೋಡಿದ್ರೆ 23 ಐತಿ 24 ಐತೆ ಗೊತ್ತಿಲ್ಲ. ನಾವು ನಾಳೆ ಅಂದ್ರ ಸಂಡೇ ಹೊಂಟೇವಿ ನಾವು. ಈ ಬ್ಲಾಗ್ ನಾಳೆ ಹೊಕ್ಕೈತಿ. ಹೆಂಗಿದ್ರು ಸ್ಯಾಟರ್ಡೆ. ನೀವು ಯಾರ ಕೈಟ್ ಫೆಸ್ಟಿವಲ್ ಬರೋರಿದ್ರಂದ್ರ ಬರ್ರಿ, ಮೀಟ್ ಆಗೋಣ ಅಂತ. ನಾವ ಹೋಗೋ ಟೈಮಿಂಗ್ ಬಂದ 6 ಗಂಟೆಯಿಂದ ಮುಂದನ. ಹೌದು, 6ರಿಂದ ಆಲ್ಮೋಸ್ಟ್ 7-8 ಗಂಟೆ ಮಟ್ಟ ಇರ್ತೇವೆ ಅಲ್ಲಿ. ಯಾಕಂದ್ರೆ ಸಣ್ಣ ಹುಡುಗರು ಇರೋದ್ರಿಂದ ನಾವೆಲ್ಲ ಫ್ರೆಂಡ್ಸ್ ಸೇರಿ ಹೋಗೋರ. ಹೌದು, ಎಲ್ಲಾರು ತಮ್ಮ ಮಕ್ಕಳು, ನಮ್ಮ ಮಂಜು ಅಣ್ಣ, ಸುನೀಲ್ ಅಣ್ಣ, ಪೂಜಾ ವೈನಿ, ವಂದನಾ ವೈನಿ ಎಲ್ಲಾರು ಬರ್ತಾರ. ಕರ್ಕೊಂಡು ಹುಡುಗನ್ ರೆಡಿ ಮಾಡಿ ಕರ್ಕೊಂಡು ಹೋಗೋದಂದ್ರ ನಮ್ದು ಗ್ರೂಪ್ ಸ್ವಲ್ಪ ಲೇಟ್ ಆಗ್ಬಿಡ್ತೈತಿ. ಹೌದು, ಸ್ವಲ್ಪ ಲೇಟ್. ಬಾಳ ಚಂದ ಅರೇಂಜ್ ಮಾಡಿರ್ತಾರ ನಮ್ಮ ಅಭಯ್ ಪಾಟೀಲ್ ಸಾಹೇಬ್ರ. ಮಾಲಿನಿ ಸಿಟಿ ಒಳಗ ಇರ್ತೈತೆ ಅದ ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ನಿಮ್ಗೆಲ್ಲ ಗುರ್ತಿದೈತಿ. ಹಲ್ಗಾ ಕ್ರಾಸಿಗ್ ಐತಿ. ಈ ಸಲನು ಅಲ್ಲೇ ಐತಿ. ಮೊನ್ನೆ ಇದನ್ನ ಹಾಕಾಕತ್ತಿದ್ರಲ್ಲ, ಏನಂತಾರ ಅದಕ್ಕ, ಪೆಂಡಾಲ್ ಅದು ಹಾಕಾಕತ್ತಿದ್ರಲ್ಲ, ಶಾಮಿಯಾನ ಹಾಕಕ್ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ನೀನು ಎಲ್ಲೋ ಹೊಂಟಿದ್ವಿ ನೋಡವತ್ತ. ಹೈವೇ ಹತ್ತೆಲ್ಲೋ ಹೋಗಿದ್ವಿ. ನೆನ್ಪೈತ್ ನನ್ಗ, ನೆನ್ಪು ಬರುವಲ್ತ. ಎಲ್ಲೋ ಹೋಗಿದ್ದಂಗಿತ್ತ. ಅಲ್ಲ ಆ ಕಡೆ ಓಲ್ಡ್ ಪಿಬಿ ರೋಡ್. ಅಲ್ಲೆಲ್ಲ ಅಲ್ಲೇ ಆಗ್ತಾರಲ್ಲ. ಅಲ್ಲಿಂದ ಮುಂದೆ ಹೋದ್ರೆ ಹಲ್ಗಾ ಕ್ರಾಸ್. ಫೆಸ್ಟಿವಲ್ ನೋಡಿದಂದ್ರ ಹೋದ್ ವರ್ಷ. ಇದಕ್ಕೂ ಮುಂಚೆ ನಾ ನೋಡೇ ಇಲ್ಲ. ಮೊನ್ನೆ ಎಲ್ಲೋ ಹೋದಂಗಿದ್ವಲ್ಲ ಶ್ವೇತಾ, ಇದಕ್ ಹೋಗೋ ಮುಂದ್ ನೋಡಿದ್ವಲ್ಲ, ಹದ್ಲಿಗೆ ಹೋಗೋ ಮುಂದ. ಅವತ್ತ ಸ್ಟಾರ್ಟ್ ಮಾಡಿದ್ರ ಅದನ್ನ ಹಾಕಾಕ. ಅಬ್ಸರ್ವ್ ಮಾಡಿಲ್ಲ, ಹಂಗಾರ ನಾ ನೋಡ್ಲಿಲ್ಲ. ಬರೀ ಹಂಗಾರ 23, 24, 20, 21, 22, 23 ಇರ್ತೈತಿ. ಹೋಗಿ ನೋಡಿ ಬರೋಣ ಅಂತ ನಾವು. ಬಾರಿ ಡಿಫ್ರೆಂಟ್ ಆಗಿರೋ ಕೈಟ್ಸ್ ಬಂದಿರ್ತಾವ, ಹೊರಗಿಂದ ತಂದಿರ್ತಾರ ಪತಂಗಗಳನ್ನ ಇರ್ತಾವ. ಸಂಡೇ ಕೈಟ್ ಫೆಸ್ಟಿವಲ್ ಆಕೈತಿ. ಮಂಡೇ ಅಯೋಧ್ಯೆ ಓಪನಿಂಗ್ ಆಕೈತಿ. ಟ್ಯೂಸ್ಡೇ ನಾವು ಊರಿಗೆ ಹೊಂಟೇವಿ. ಯಾವ ಊರಿಗೆ ಎಲ್ಲಿ ಅಂತ ಬರೋ ಲಾಗ್ ಒಳಗ ಹೇಳ್ತೇವೆ ನಿಮಗ.
ಆಮೇಲೆ ಕೈತೂತು ಚಾನಲ್ನ ಯಾರು ಮಟ ನೋಡಿಲ್ಲ ನೋಡ್ಕೊಂಬರ್ರಿ. ಹೊಸ ಹೊಸ ರೆಸಿಪಿಗಳನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ. ಮತ್ತೆ ಆಮೇಲೆ ಅದ್ರೊಳಗೆ ಯಾರು ಬರಕ್ಕೆ ಇಷ್ಟ ಅದಿರಲ್ಲ, ಸೊ ನೀವು ಭಾಳ ಜನ ನನಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಿರ್ತೀರಿ, ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಅಂತೇಳಿ. ಇನ್ನೊಬ್ರ ಅವ್ರ ಗಣೇಶ್ ಶೆಟ್ಟಿ ಏನೋ ಐತಿ, ಅವ್ರ ಪ್ರತಿ ಸಲ ಮೊಬೈಲ್ ನಂಬರ್ ಕೊಡ್ರಿ ಅಂತ ಹೇಳ್ತಿರ್ತಾರ. ನೀವು ನಮ್ಗೆ ವಾಟ್ಸಪ್ ಒಳಗೆ ಮೆಸೇಜು ಮಾಡಿರಿ, ಐತಿ ನಿಮ್ಮ ಕಡೆ ಆಲ್ರೆಡಿ. ಅದ ನಮ್ದು ಪರ್ಸ್ನಲ್ ನಂಬರ್, ಅದೇನು ನಮ್ದು ಅಲ್ಲ ಅಂತಿಲ್ಲ, ಅದ ನಮ್ಮ ನಂಬರ. ನಾವು ನಿಮ್ಗೆ ಮೆಸೇಜು ಸಹಿತ ಮಾಡಿರ್ತೇವೆ. ಬಟ್ ಆದರೂ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಅಂತ ಕೇಳ್ತೀರಿ. ಮತ್ತು ಕೊಡ್ರಿ ಅಂದರೆ ಎಲ್ಲಿಂದ ಕೊಡ್ಬೇಕ್ರಿ? ಪರ್ಸ್ನಲ್ ನಂಬರ್ನ ಕೊಟ್ಟೇವಿ. ಮತ್ತು ಓಕೆ, ಇದ್ರೊಳಗೆ ಮತ್ತೊಂದ್ಸಲ ನಂಬರ್ನ ರಿಪೀಟ್ ಮಾಡ್ತೀನಿ ತಗೋರಿ. 9916991635 ಇದು ನಮ್ಮ ಪರ್ಸನಲ್ ನಂಬರ್. ಸೊ ಇದು ಕಾಮನ್ ನಂಬರ್, ಇದು ನಂದು ಶ್ವೇತಾಂದು ಕೂಡಿ ಕಾಮನ್ ನಂಬರ್. ಇದು ಕಾಮನ್ ನಂಬರ್. ಇದನ್ನ ಇವರಷ್ಟೇ ಯೂಸ್ ಮಾಡ್ತಾರೆ, ನಾ ಅಷ್ಟೇ ಯೂಸ್ ಮಾಡ್ತೇನಿಲ್ಲ. ಈ ನಂಬರ್ನ ನಾವ್ ಇಬ್ರು ಯೂಸ್ ಮಾಡ್ತೇವಿ. ಹೌದು, ಹಂಗಾಗಿ ಈ ನಂಬರ್ನ ಕೊಟ್ಟೇವ್ ನಾವು. ಮತ್ತ ಇದಕ್ಕ ಕಾಲ್ ಬರ್ತೈತಿ, ಬರಂಗಿಲ್ಲ ಅಂತ ಇಲ್ಲ, ಕಾಲ್ ಬರ್ತೈತಿ. ಬಟ್ ವಾಟ್ಸಪ್ ಮೆಸೇಜ್ ಮಾಡ್ರಿ, ನಾವು ಫ್ರೀ ಟೈಮ್ನಾಗ ನಿಮ್ಗೆ ಮಾತಾಡ್ತೀವಂತ. ಸೊ ಅದಕ್ಕೆ ಕಾಲ್ ಬರಂಗಿಲ್ಲ ಅಂತ ಹೇಳಿದ್ದೆ. ಯಾಕಂದ್ರೆ ಸಮ್ಟೈಮ್ಸ್ ನಾವು ಬ್ಯುಸಿ ಇರ್ತೇವಿ, ಏನೋ ವಿಡಿಯೋ ಶೂಟ್ ಮಾಡ್ತಿರ್ತೀವಿ, ಏನೋ ವ್ಲಾಗ್ ಮಾಡ್ಕೋತಿರ್ತೀವಿ, ಅಥವಾ ನಮ್ಮ ಕೈತೂತು ಚಾನಲ್ದು ವಿಡಿಯೋ ಮಾಡ್ಕೋತಿರ್ತೀವಿ, ಅಥವಾ ಕಾಮಿಡಿ ಕಂಟೆಂಟ್ ಏನೋ ಮಾಡ್ಕೊಂತಿರ್ತೀವಿ. ಸೊ ಆ ಬ್ಯುಸಿ ಟೈಮ್ನಾಗ ನಮ್ಗೆ ಕಾಲ್ ಎತ್ತಕ್ಕಾಗಿಲ್ಲ. ಕೆಲಸ ಮಾಡ್ತಿರ್ತೇವಿ ಎಲ್ಲ ಅಂದ್ಕೂಡ್ಲೆ ಸ್ವಲ್ಪ ನಾ ಫೋನ್ ಯೂಸ್ ಮಾಡೋದ ರೇರ್. ಯಾಕಂದ್ರೆ ನಮ್ ಶ್ವೇತಾ ಅವ್ರ ಫೋನ್ ಹಿಡ್ಕೊಂಡ್ ಕೂತ್ಲಂದ್ರ ನಮ್ ಸ್ಪರ್ಶ ಬಂದ್ ಕಸ್ಕೋತಾಳ. ನಾನ ಫೋನ್ ಯೂಸ್ ಮಾಡಂಗಿಲ್ಲ, ಎಷ್ಟೋ ವಾಟ್ಸಾಪ್ ಮೆಸೇಜ್ ಬಂದ್ ಕೂತಾವ. ಆಮೇಲೆ ಕಮೆಂಟ್ಸಿಗೂ ನಾನು ಈಗ ಸರಿಯಾಗಿ ರಿಪ್ಲೈ ಮಾಡಂಗಿಲ್ಲ. ಯಾಕಂದ್ರೆ ನೈಟ್ ರಿಪ್ಲೈ ಮಾಡ್ಕೊತ ಕುಂದಿರ್ತೀನಿ. ಈಗೀಕಿ ಲೇಟ್ ನೈಟ್ ಮಕ್ಕೊಳತಾಳ. 12 ಗಂಟೆಗೆ ನಾವು ಮಕ್ಕೊಂಡ್ರೆ ಅಕ್ಕಿ ಮಕ್ಕೋತಾಳ ಎಲ್ಲ ಲೈಟ್ ಹರಿಸಿ. ಹಿಂಗಾಗಿ ನಂಗೆ ಜಾಸ್ತಿ ಮೊಬೈಲಿಂದ ಸ್ವಲ್ಪ ದೂರ ಅದೇನೀಗ. ಯಾಕಂದ್ರೆ ಅಕ್ಕಿಗೂ ರೂಢ ತಪ್ಪಿಸ್ಬೇಕಾಗೈತಿ. ನಾ ಹಿಡ್ಕೊಂಡ್ರೆ ಅಕ್ಕಿ ಹಿಡ್ಕೋತಾ ಅನ್ನೋ ಉದ್ದೇಶಕ್ಕೆ ನಾನು ಮೊಬೈಲ್ನ ಯೂಸ್ ಮಾಡೋದಿಲ್ಲ. ಓಕೆ ಓಕೆ. ಮತ್ತೆ ಇವತ್ತು ಶಾಪಿಂಗ್ ಹೋಗಿದ್ರಿ, ಏನೇನ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ರಿ ಹೇಳೇ ಇಲ್ಲ ನಮಗೆ? ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ. ಎಲ್ಲ ಏನೇನ್ ತಗೊಂಡೇವಿ ಅವಾಗ ತೋರ್ಸನಲ್ರಿ. ಈಗ ನಿಮ್ಗಂತ್ರು ಏನು ತೋರ್ಸಿಲ್ಲ ನಾನು. ಓಕೆ, ಏನೇನ್ ತಗೊಂಡಿರ ಅನ್ನೋದು ಹೇಳ್ರಿ. ಏನಿಲ್ಲ, ಬೆಲ್ಟ್ ತಗೊಂಡಿ, ಆಮೇಲೆ ಒಂದ್ ಶಾರ್ಟ್ಸ್ ತಗೊಂಡಿ, ಆಮೇಲೆ ಒಂದ್ ಟಿ ಶರ್ಟ್ ತಗೊಂಡೆ. ಈಗ ಗಾಗಲ್ ಒಂದ್ ತಗೊಳೋದ್ ಬಾಕಿ ಐತಿ, ಆಮೇಲೆ ಒಂದ್ ಕ್ಯಾಪ್ ತಗೊಳೋದ್ ಬಾಕಿ ಐತಿ. ಇಬ್ಬರದು ಒಂದೊಂದ್ ಕ್ಯಾಪ್ ತಗೋಬೇಕಾಗಿತ್ತು. ಯಾಕಂದ್ರೆ ನಾವು ಹೋಗೋ ಜಾಗ ಸ್ವಲ್ಪ ತಂಪೈತಿ, ಬೆಚ್ಚಗಿರ್ಬೇಕಂತೇಳಿ. ನಮ್ ಸ್ಪರ್ಶನಂತ್ರು ಬೆಚ್ಚನ ಅರ್ಬಿ ಎಲ್ಲ ಅದಾವ. ಅಕ್ಕಿಗಂತ್ರು ಏನ್ ತಗೊಂಡಿಲ್ಲ ಈಗ. ಯಾಕಂದ್ರೆ ಮೊನ್ನೆರ ತಗೊಂಡಿ ಬರ್ತ್ಡೇಕ ಮಮ್ಮಿ ಪಪ್ಪ ಅಂತಂದಿದ್ರೆ ನಾವು ಅಂತಂದಿದ್ವಿ. ಮತ್ತೆ ವಾಪಸ್ ಈಗ ಮೊನ್ನೆ ಮಮ್ಮಿ ಒಂದ್ ಡ್ರೆಸ್ ತಗೊಂಬಂದಾರ. ಹೊಸ ಡ್ರೆಸ್ ಭಾಳ ಅದಾವ ಈ ಕಡೆ. ಆಮೇಲೆ ಶ್ವೇತಾ ಅವ್ರು ಇನ್ನೊಂದು ಇದನ್ನ ತೋರಿಸ್ಬಿಟ್ರಲ್ಲ, ನಮ್ಮ ಮುದ್ದು ಕುಟುಂಬದವ್ರಿಗೆ ನೀವು ತಗೊಂಡ್ ಬಂದಿದ್ದಂತ ಕಾಸ್ಮೆಟಿಕ್ಸ್ ತೋರಿಸ್ಬಿಟ್ರಲ್ಲ. ನಮ್ ಶ್ವೇತಾ ಅವ್ರು ನೋಡ್ರಿ ಆಲ್ರೆಡಿ ಅದನ್ನೆಲ್ಲ ಹಿಂಗ್ ಸೆಟ್ ಮಾಡಿ ಇಟ್ಬಿಟ್ಟಾರ. ಇದನ್ನ ಬ್ಯಾಗ್ ಡಿಮಾರ್ಟ್ ಒಳಗೆ ತಗೊಂಡಿದ್ದೆ. ಎಷ್ಟು ವರ್ಷ ಆತಿದ? ಒಂದ್ 5 ವರ್ಷ ಆಗಿರ್ಬೇಕ. ಮದುವೆ ಆದಾಗ ತಗೊಂಡಿದ್ರಿ ನಮ್ ಶ್ವೇತಾ ಅವ್ರ ಇದನ್ನ. ತಗೊಂಡಿದ್ವಿ. ಏನೇನ್ ತಗೊಂಡ್ರಿ ಕಾಸ್ಮೆಟಿಕ್ಸ್, ಎಷ್ಟೆಷ್ಟು ಕೊಟ್ರಿ ಅನ್ನೋದನ್ನ ಒಂದೊಂದು ಪ್ರೈಸ್ ಪ್ರಕಾರ ಹೇಳ್ರಿ. ಮಾಯಿಶ್ಚರೈಸರ್ ಕ್ರೀಮ್ ಇದೆ. ಓಕೆ, ಇದಕ್ಕೆ ರೇಟ್ 250 ರೂಪಾಯಿ ಏನೋ ಚಿಲ್ಲರೆ ಐತ್ ನೋಡಿ ಹಿಂದ್ಗಡೆ. 249 ರೂಪಾಯಿ ಐತಿ ಇದಕ್ಕೆ. ಓಕೆ, ಇದನ್ನ ತಗೊಂಡೆ. ಯಾವ ಕಂಪ್ನಿದ ಅದ ತೈರ್ಲೆ ನೋಡೋಣ. ಇದು ಯಾವ್ದೋ ಫಾಕ್ಸ್ ಸ್ಟೈಲ್, ಫಾಕ್ಸ್ ಏನಿದೆ ಇದು ನೋಡ್ರಿ, ಫಾಕ್ಸ್ ಟಾಲೆ ಅಂತ. ಆಮೇಲೆ ನೀವು ನೋಡ್ರಿ ಓದ್ರಿ, ನಾ ಏನಾರ ತಪ್ಪು ಓದಿದ್ನಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಕಲರ್ ಬಾರದ ತಗೊಂಡೆ ನಾನು ಇದನ್ನ ಫೌಂಡೇಶನ್. ಇಷ್ಟ ದಿನ ಲ್ಯಾಕ್ಮಿದ್ ಯೂಸ್ ಮಾಡ್ತಿದ್ನಿ. ಬಟ್ ಇವತ್ತು ಯಾಕೋ ಅವ್ರ ಟ್ರಯಲ್ ಹಚ್ಚಿದಾಗ ನಂಗೆ ಇದು ಭಾಳ ಸೇರ್ತ, ನ್ಯಾಚುರಲ್ ಅನ್ನಿಸ್ತ. ಹಿಂಗಾಗಿ ಇದನ್ನ ತಗೊಂಡೆ ನಾನು. ನೋಡ್ರಿ, ಇದಕ್ಕೆ 595 ರೂಪಾಯಿ ಅಂದ್ರೆ 600 ರೂಪಾಯಿ ಹೆಚ್ಚು ಕಮ್ಮಿ. ಆಮೇಲೆ ಇದ್ರೊಳಗೆ ಇರೋದು ಇದನ್ನ ಎಷ್ಟಪ್ಪ ಅಂತಂದ್ರೆ 30 ml ಇರ್ತೈತಿ. ಇದು ಅಂದ್ರೆ ಬರೀ 30 ml. ಇದ್ರೊಳಗೆ ಹೆಂಗೈತಿ ತೆಗೆದು ತೋರಿಸ್ರಲ್ಲ, ಇದನ್ನು ಟ್ಯೂಬ್ ಏನೋ ಐತಲ್ಲ. ಇದು ಲಾಸ್ಟ್ ಟೈಮ್ ಲ್ಯಾಕ್ಮಿದ್ ಇತ್ತದ, ಕಾಚಿಂದ ಇತ್ತದ. ಟ್ರಾವೆಲಿಂಗಿಗೂ ಅದು ಇದಾಗ್ತಿತ್ತು. ಬಟ್ ಲ್ಯಾಕ್ಮಿದ್ ಫೇಸಿಗೆ ಏನು ಹಾಳಾಗಂಗಿಲ್ಲ. ನೋಡ್ಬೋದು ನನ್ನ ಫೇಸ್ ಮೇಲೆ ಯಾವುದು ಗುಳ್ಳಿಲ್ಲ, ಏನಿಲ್ಲ. ನಾ ಇದು ಇಷ್ಟು ಕಾಸ್ಟ್ಲಿ ತಂದ್ರೂ ನಮ್ಮ ಶ್ವೇತಾ ಕೇಳೇನಿ, 1-2 ಸಲ ಹಚ್ಕೋ, ನಿನಗೇನ್ರ ಆಗಿ ಬರಲಿಲ್ಲ ಅಂದರೆ ಇದನ್ನು ಬಿಟ್ಟು ಬಿಡು, ಹಚ್ಕೊಳಕ್ಕೆ ಹೋಗಬೇಡ ಅಂತೇಳಿ ನಾ ಹಚ್ಕೋತೀನಿ. ಯಾಕಂದ್ರೆ ನನ್ನ ಸ್ಕಿನ್ ಹಾಳ ಹಿಡ್ದೋಗೈತೆ ಆಲ್ರೆಡಿ. ಮತ್ತು ನನಗೆ ಹಚ್ಕೊಳಕ್ಕೆ ಒಂದು ಜೋಡಿ ಕ್ರೀಮ್ ಸಿಕ್ಕಂಗೆ ಆಕೈತಿ. ಆಮೇಲೆ ಇದನ್ನು ಕಾಂಪ್ಯಾಕ್ಟ್ 350 ಐತಿ. ಓಕೆ, ನೋಡ್ರಿ, ಇದು ಕಲರ್ ಬಾರದ್ದು 350 ರೂಪೀಸ್ ಕೊಟ್ಟಾರೆ ಇದಕ್ಕೆ ನಮ್ಮ ಶ್ವೇತಾ ಅವರು. ಫಾರ್
ಮೇಡ್ ಫಾರ್ ಮ್ಯಾಜಿಕ್ ಅಂತ ಕಲರ್ ಬಾರ್. ಇದು ಎಷ್ಟೈತೆ ನೋಡ್ರಿ ಇದು 350 9 ಗ್ರಾಮ್ ಐತೋ ಬರೀ ಇದು. ಬರೀ 9 ಗ್ರಾಮ್ ಐತಿ. ಆಮೇಲೆ ನಮ್ಮ ಸ್ಪರ್ಶ ನಂದು ಲಿಪ್ಸ್ಟಿಕ್ ಎಲ್ಲ ಹಾಳು ಮಾಡಿದ್ಲ. ನನ್ನ ಕಡೆ ಡಾರ್ಕ್ ಶೇಡ್ ಭಾಳ ಇದ್ವು. ಆಮೇಲೆ ನನ್ಗೆ ನ್ಯೂಡ್ ಕಲರ್ ಬೇಕಾಗಿತ್ತು, ಅಂದ್ರೆ ಫುಲ್ ಲೈಟ್ ಕಲರ್ ಬೇಕಾಗಿತ್ತು ನನಗೆ. ಹಿಂಗಾಗಿ ರೆಡ್ ಇತ್ತು, ಆಮೇಲೆ ಒಂಥರ ಪರ್ಪಲ್ ಟೈಪ್ ಬರ್ತಾವ, ಅವೆಲ್ಲ ಬೇರೆ ಬೇರೆ ಶೇಡ್ ಇದ್ದವು. ಅವು ಯಾವ ಅದಾವ ಕರೆ ಯೂಸ್ ಮಾಡಂಗಿಲ್ಲ ಜಾಸ್ತಿ, ಅಂದ್ರೆ ಲೈಟ್ ಪಿಂಕ್ ರೆಡ್ ಅದಷ್ಟೇ ಯೂಸ್ ಮಾಡ್ತಿದ್ನಿ. ಈ ಸಲ ನಂಗೆ ಈ ಕಲರ್ ತಗೋಬೇಕಂತ ಅನಿಸ್ತ. ಇದ್ರ ರೇಟ್ 399 ಐತಿ. ಓಕೆ, ನಾವು ಅದನ್ನ ತೋರ್ಸೋಬಿಟ್ರೆ ನಾ ಇದನ್ನ ತೋರಿಸಿದೆ ತರೀಲಿ 399 ಐತಿ ಅದಕ್ಕೆ ನೋಡ್ರಿ. ಇದಕ್ಕೆ 399 ರೂಪೀಸ್ ಕೊಟ್ಟಾರ ನಮ್ಮ ಶ್ವೇತಾ ಅವರು. ಎಲ್ಲೈತಿ ಇಲ್ಲಿ ಕೆಳಗೈತಿ. ಓಕೆ, ಅಂದ್ರೆ 400 ರೂಪಾಯಿ. 400 ರೂಪಾಯಿ. ಇದು ನಮ್ಮ ಇದೇನೋ ಬರೀ 4 ಗ್ರಾಮ್ ಐತಿ. ತೆಗಿದೇನೆ ಕಲರ್ ತೋರಿಸ್ತೇನೆ ನಿಮ್ಗೆ. ಆ್ಯಕ್ಚುಲಿ ನಮ್ಮ ಮೊಬೈಲ್ನಾಗ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಐಫೋನ್ಯಾಗ ಏನು ಕಲರ್ ಇರ್ತೈತಿ ಅದು ಅಕ್ಯುರೇಟ್ ಟೆಕ್ ಅಂತೈತಿ. ಜಾಸ್ತಿ ಕಾಣ್ತೈತೆ ಕಲರ್ ಇದ್ರೊಳಗೆ. ಅಕ್ಯುರೇಟ್ ಟೆಕ್ ಅಂತೈತಿ ಕಲರ್ ಇದ್ರೊಳಗೆ. ಈ ಸೈಡ್ ಹೆಂಗೆ ಕೊಡ್ದಾರ ಅದನ್ನ ಅಷ್ಟ ಕಿತ್ ತೆಗದಾರ್ಲಿ ಅದ್ರ ಅಂದ್ರೆ ಅಷ್ಟ ಕಡಿಮೆ ಮಾಡಿ. ಮತ್ತೆ ಇದನ್ನೇ ಯಾಕೆ ಇಷ್ಟು ಅಕ್ಯುರೇಟ್ ಆಗಿ ನಿಮಗೆ ತೋರ್ಸಾತೇನಪ್ಪ ಅಂತಂದ್ರೆ ಇಲ್ಲಿ ಮೇಲೆ ಗೋಡಾಕ್ಸ್ ಹಚ್ಚಿಟ್ಟೇನಿ. ಸೊ ಇದರಿಂದ ನಿಮಗೆ ಕಲರ್ ಪರ್ಫೆಕ್ಟ್ ಆಗಿ ಕಾಣಿಸ್ತೈತಿ. ಇದು ಸೂರ್ಯನ ಕಲರ್ನಾಗ ಯಾವ ಬೆಳಕು ಇರ್ತೈತಲ್ಲ ಆ ಕಲರ್ ಬಿಡ್ತೈತಿ ಇದು ಗೋಡಾಕ್ಸ್. ಆಮೇಲೆ ನಾ ಟ್ರಿಪ್ಪಿಗೆ ಹೋಗಕ್ಕೆ ಏನೇನು ತೊಗೊಂಡು ಅಂತ ಹೇಳಿ ಈಗ ತೋರಿಸ್ಬಿಡ್ತೇನೆ. ಇದು ಮೇಕಪ್ ಅದ. ಆಮೇಲೆ ಇದು ಮಮ್ಮ ಅರ್ಥದ ಕ್ರೀಮ್ ಒಂದು ತೊಗೊಂಡೇನಿ, ಯಾಕಂದ್ರೆ ಸ್ಪರ್ಶ ಅಂತ ಹೇಳಿ. ಆಮೇಲೆ ಲ್ಯಾಕ್ಮಿದ ಐಲೈನರ್. ಇದನ್ನ ತೊಗೊಂಡು ಎಷ್ಟು ವರ್ಷ ಆಯ್ತು? ಇದು ತೊಗೊಂಡು ಈಗ ಇಲ್ಲ ಹೋದ ವರ್ಷ ತೊಗೊಂಡಿದ್ನ. ಹೋದ ವರ್ಷ ತೊಗೊಂಡಿರ? 1 ವರ್ಷ ಆಯ್ತು. ಓಕೆ, ಇದೆಷ್ಟು ಕೊಟ್ಟಿದ್ರಿ ಇದಕ್ಕೆ? ಅದು ಕಡಿಮೆ ತೊಗೊಂಡೇನಿ. ಕಡಿಮೆ ಅಂದ್ರೂ ರೇಟ್ ಏನಾರ ಇರ್ಬೇಕಲ್ಲ ಇದ್ರ ಮೇಲೆ. ರೇಟ್ ಎಲ್ಲೈತಿ ಕಮೆಂಟ್ ಮಾಡ್ರಿ. ಇದಕ್ಕೆ ಎಲ್ಲೈತಿ ರೇಟ್ ಏನಿಲ್ಲ ಇದ್ರ ಮೇಲೆ? ರೇಟ್ ಅದ್ರ ಮೇಲೆ ಬಾಕ್ಸ್ ಇರ್ತೈತೆ, ಅದ್ರ ಮೇಲೆ ಬಾಕ್ಸ್ ಇತ್ತೇನು? ಇದ್ರ ಮೇಲೆ ಎಲ್ಲರ ನಿಮಗೆ ಕಾಣಿಸುತ್ತೆ ಅಂದ್ರೆ ಕಮೆಂಟ್ ಹಾಕಿದ್ರೆ ನನಗೇನು ಕಾಣಿಸ್ವಲ್ತು. ಆಮೇಲೆ ಇದು ಲ್ಯಾಕ್ಮಿದು ಒಂದು ಕಾಜಲ್. ಓಕೆ, ಇದು 99 ರೂಪೀಸ್ ಏನೋ ಬರ್ತೈತಿ. ಇದು 120 ಎಷ್ಟು ಜಾಸ್ತಿ ಐತಲ್ಲ. ಹೌದಾ? ಆಮೇಲೆ ಇದೊಂದು ರಬ್ಬರ್ ಬ್ಯಾಂಡ್ ಇಟ್ಕೊಂಡಿನಿ. ಯಾವ ರಬ್ಬರ್ ಬ್ಯಾಂಡಪ್ಪ? ಆಮೇಲೆ ತರಿಲ್ಲ ಆಕ್ಚುಲಿ ಐಬ್ರೋ ಬ್ರಷ್ ಇದೆ ಅದ ಅದ್ ತಗೋಬೇಕಿತ್ತಿಲ್ಲ. ಇವತ್ತು ನಿನಗೆ ಅಲ್ಲಿ ಬಂಗಾರದಂಗೆ ಹೇಳಿ ನಿನಗೆ ಏನು ಬೇಕು ತಗೋ ಶ್ವೇತಾ ಅಂತೇಳಿ. ಒಂದು ವರ್ಷಕ್ಕೆ ಒಂದ್ಸಲ ಕೊಡಿಸ್ತೇನೆ ನಿನಗೆ ಕಾಸ್ಮೆಟಿಕ್ಸ್. ಯಾಕೆ ನೀ ಮುಗಿಸಂಗಿಲ್ಲ ನನಗೆ ಗುರ್ತೈತಿ. ಅಂಡ್ ಪಂಡ್ ಹಚ್ಕೊಂಡೆ ಅದು ಸುಮ್ಮನೆ ತೊಗೊಂಡು ಏನು ವೇಸ್ಟ್ ಮಾಡೋದು. ಇದು ಇಷ್ಟ ಎಷ್ಟು ಇದನ್ನ ಇಷ್ಟು ಹಿಂಗೆ ಹಿಡಿದು ಮಾಡ್ಕೊಂಡ್ರೆ ಆತ. ನೋಡ್ರಿ ಹಿಂಗೆ ಹೆಂಡತಿ ಸಿಗ್ಬೇಕಂದ್ರೆ ಕೋಟಿ ಜನ್ಮದ ಪುಣ್ಯ ಮಾಡಿರ್ಬೇಕು. ಇನ್ನ ಇದ್ರೊಳಗೆ ಒಂದು ಕೊಂಬೊಂದು ಇಟ್ಕೋಬೇಕು. ಅದನ್ನ ನಂದ ಇಟ್ಕೊಂಡಿರ್ತಾಳ. ಅದ್ರಾಗೆಲ್ಲ ಕೂದಲ ಜಿಗಿಟಿ ಹಚ್ಚಿ ಬಿಟ್ಟಿರ್ತಾಳ. ಆಮೇಲೆ ನನ್ನ ಕಡೆ ಬಯಸ್ಕೋತಾಳ. ಇದು ಕೊಂಬೊಂದು ಇಟ್ಕೊಳ್ದೆ ಸ್ಪರ್ಶದ ಕಾಡಿಗೆ ಒಂದು. ಅಂದಂಗ ಇನ್ನೊಂದು ಹೇಳ್ಬೇಕಂತಿದ್ನಿ ಶ್ವೇತಾ, ಇದು ಕೊಡಿಲ್ಲ ಅದನ್ನ. ಈ ಕಾಂಪ್ಯಾಕ್ಟ್ ಏನು ಇರ್ತೈತ್ರಲ್ಲ ಇದನ್ನ ಕಂಪಲ್ಸರಿ ಹಿಂಗೆ ಬಾಕ್ಸ್ನಾಗ ಹಾಕಿ ಒಂದು ಅರ್ಬಿ ಒಳಗೆ ಹಾಕಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಟ್ರಾವೆಲಿಂಗ್ ಮಾಡೋ ಮುಂದೆ ಇದಕ್ಕೆ ಏನಾರ ಒಂದು ಇಟ್ಟು ದಕ್ಕ ಹತ್ತಿದ್ರೆ ಇದ್ರ ಒಳಗಿಂದ ಕೇಕ್ ಒಡೆದು ಬಿಡ್ತೈತಿ. ಇದು ಬ್ಯಾಗ್ ಒಳಗೆ ಇಟ್ರೆ ಏನಾಗಿಲ್ಲ. ನಾನು ಈ ಬ್ಯಾಗನ್ನು ಯೂಸ್ ಮಾಡ್ತೀನಿ. ಆ ಕೇಕ್ ಒಂದ್ಸತಿ ಹೊಡಿತಂದ್ರೆ ಮುಗಿತ. ಅದು ಒಂದು 15-20 ದಿವ್ಸನೇ ಮುಗ್ದ ಹೋಗ್ಬಿಡ್ತೈತೆ. ಆಮೇಲೆ ಸಲ ಕೇಳಿದ್ರೆ ಅಕ್ಕ ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಅಂತ ಹೇಳಿ ತೋರಿಸ್ರಿ ಅಂತ ಹೇಳಿ. ಬಟ್ ಈ ಸಲ ಏನು ಪ್ರಾಡಕ್ಟ್ ಯೂಸ್ ಮಾಡತ್ತೀನಿ ಇದನ್ನ ನಾನು ತೋರ್ಸಾತೀನಿ. ಇದೇನು ಪ್ರಮೋಷನ್ ಅಲ್ಲ ಏನಲ್ಲ, ನೀವೇ ನೋಡಿದ್ರಿ ಅಂಗಡಿಗೆ ಹೋಗಿ ತಗೊಂಡೇವ್ ನಾವು. ಹೌದು ನೋಡ್ರಿ ಇಷ್ಟೇ ಇಟ್ಕೊಳತ್ತೀನಿ ನಾನು. ಇನ್ನ ಸ್ವಲ್ಪ ಇದ್ರೊಳಗೆ ಆ್ಯಡ್ ಮಾಡುವುದವ. ಜಸ್ಟ್ ಒಂದು ಕೋಮ್ ಒಂದು ಪರ್ಫ್ಯೂಮ್ ಒಂದು ನನ್ನ ಜೆಲ್ ಒಂದು ಮುಗೀತು. ಆಮೇಲೆ ಇದು ಫೇಸ್ ವಾಶ್. ನಾನು ನಾರ್ಮಲಿ ಏನು ಫೇಸ್ ವಾಶ್ ಯೂಸ್ ಮಾಡಂಗಿಲ್ಲ. ಇದು ಸ್ಪರ್ಶ ಅಂದ್ರೆ ಈಗ ಯಾಕಂದ್ರೆ ಟ್ರಾವೆಲಿಂಗ್ ಟೈಮ್ ಅಂದಂಗೆ ಇವು ಮಾಮಾ ಅರ್ಥದ್ದು ಪ್ರಾಡಕ್ಟ್ ಚಲೋ ಅದಾವ. ಇದ್ರದ್ದು ನಾವು ಮಾಯಿಶ್ಚರೈಸರ್ ಯೂಸ್ ಮಾಡ್ಕೋತೇವಿ. ಯೂಸ್ ಮಾಡತ್ತೀನಿ. ಬಟ್ ಆಕ್ಚುಲಿ ಈಗ ಇದು ಮೇಕಪ್ಪಿಗೆ ಇದು ಸೂಟ್ ಆಕೈತಿ ಇಲ್ಲ ಅಂತಿಲ್ಲ. ಬಟ್ ಇದು ಚಲೋ ಐತಿ, ಚಲೋ ಕೂಡ್ತೈತಿ ಅಂದ್ರೆ ಅವ್ರು ಅದಕ್ಕೋಸ್ಕರ ನಾನು ಇದನ್ನ ತಗೊಂಡೆ. ಇಲ್ಲ ಅಂದ್ರೆ ಬೇಡ. ನಮ್ಮ ಸ್ಪರ್ಶಾಗ ಇದನ್ನ ಕೊಟ್ಟಿರ್ತಾರಲ್ಲ ಮಾಮಾ ಅರ್ಥದವ್ರ, ನೀವೇ ಅದ ಯೂಸ್ ಮಾಡ್ತೇನೆ. ನಾನು ಭಾಳ ವಿಡಿಯೋ ಒಳಗೆ ನೋಡ್ಯಾರ ನೀವು. ಅದನ್ನ ಈಗ ತಗೊಂಡಿಲ್ಲ ನಾನು, ಯಾಕಂದ್ರೆ ಇದೈತಿ ಸುಮ್ಮ ಯಾಕೆ. ಇದು ಸೇಮ್ ಹಂಗ ಬರತೈತಿ. ಸೇಮ್ ಮತ್ ನಮ್ಮ ಶ್ವೇತಾ ಅವ್ರಿಗೆ ಸೇಮ್ ಸೂಟ್ ಆಗೈತೆ ಅಂದ್ಕೂಡ್ಲೆ ಇದನ್ನ ಯೂಸ್ ಮಾಡತ್ತಾರ. ಯೂಸ್ ಮಾಡತ್ತೇನೆ ನಾನೀಗ. ಏನೂ ಆಗಿಲ್ಲ, ನೀವು ನೋಡ್ಬೋದು. ನಾರ್ಮಲ್ ಆಗಿ ನನ್ನ ಸ್ಕಿನ್ ಅನ್ನ ಈಗ ಕಿದ ಒಂದು ಏನದು ಶಾಂಪೂ ಬಾಡಿ ವಾಶ್ ಅದನ್ನ ನಾವು ಆಸ್ ಅ ಫೇಸ್ ವಾಶ್ ಯೂಸ್ ಮಾಡ್ತೇವೆ. ಅದನ್ನ ಇಟ್ಕೊಂಡ್ಬಿಡ್ತೇನೆ. ಯಾಕೆ ಹೇಳ್ರಿ, ಈಗ ಸಾಬೂನ್ ಅದೇ ಇಟ್ಕೊಂಡು ಹೋಗಕ್ ಕಾಣಂಗಿಲ್ಲ. ಹೌದು. ಮತ್ತ ಈಗ ಹೋಟೆಲ್ ಅಲ್ಲೆಲ್ಲ ಹೋದಲ್ಲಿನೂ ಸೋಪ್ ಅದು ಇರ್ತಾವ. ಬಟ್ ಮೆಡಿಮಿಕ್ಸ್ ಇರ್ತಾವ ಎಲ್ಲ ಹೋಟೆಲ್ನಾಗು ನಾರ್ಮಲ್ ಆಗಿ. ಅದು ಯೂಸ್ ಮಾಡಿದ್ರೆ ನಂಗ ಸ್ಕಿನ್ ಕಪ್ ಆಕೈತಿ. ಹಿಂಗಾಗಿ ಆಮೇಲೆ ನಾ ಅಂದ್ರೂ ಸೆಟ್ ವೆಟ್ ಬ್ಲೂ ಕಲರ್ ಜೆಲ್ ಯೂಸ್ ಮಾಡ್ತೇನೆ ಹೇರ್ಸಿಗೆ. ಇಟ್ಕೊಂಡ್ರೆ ಆತ.
ಎಲ್ಲ ಪ್ಯಾಕಿಂಗ್ ಅರ್ಧಂಬರ್ಧ ಆಗೈತಿ ಬಟ್ ಇನ್ನೊಂದ್ ದಿನ ಪೋಸ್ಟ್ಪೋನ್ ಆಗಿದ್ದಕ್ಕೆ ನಮ್ಗಿನ್ನ ಟೈಮ್ ಸಿಕ್ಕೈತಿ. ಹೌದು. ಹಂಗಾಗಿ ಇನ್ನ ಟೈಮ್ ರಗಡ್ ಐತಿ. ನೋಡು ನಡ್ರಿ ಹೆಂಗಿತ್ತಂದ್ರೆ ಇವತ್ತಿನಂದ್ರು ನಮ್ದು ಶಾಪಿಂಗ್ ಆತ ಮತ್ ನಾಳೆ ಇನ್ನೊಂದ್ ಸ್ವಲ್ಪ ಶಾಪಿಂಗ್ ಐತಿ. ಇವತ್ತಿನ ವ್ಲಾಗ್ ಅಂತ ನೋಡಿದ್ರೆ ನೀವು ಹೆಂಗ ಅನಿಸ್ತು ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಸಲ ಒಳಗೆ ಸಿಗೋಣಂತೆಲ್ಲ ವ್ಯೂರ್ ಬಾಯ್ ಟೇಕ್ ಕೇರ್. ನಮ್ಮ ಶೋಂಪೇರ ಮಕ್ಕೊಂಡೈತಿ ಅಲ್ರಿ ಸತ್ತವ್ರೆ ಅಲ್ಲಿಂದ ಇತ್ತಾಗ ಶಿಫ್ಟ್ ಆಗಿಬಿಟ್ರಲ್ಲ. ಅದ ಈಗ ಹೆಂಗೂ ಫ್ಯಾನ್ ಹಚ್ಚಾತಿಲ್ಲ ಅಲ್ಲ ಯಾಕಂದ್ರೆ ಆಕಿಗೆ ನೆಗಡಿ ಬಂದಿತ್ತು ಅಂತ ಹೇಳಿ. ನನಗೂ 2 ದಿವಸ ಆತ ಆರಾಮಿಲ್ಲ ಅಂದ್ಕೂಡಲೇ ಫ್ಯಾನ್ ಹಚ್ಲಾರ್ದ ಮಲ್ಕೊಂಡೇವಂತೆ. ಅಲ್ಲಿ ಯಾಕೆ ಮುಕ್ಕೊಳ್ಳೋದು ಇಲ್ಲೇ ಹಾಸಿಟ್ಟಿದ್ನಿ ಇಲ್ಲೇ ಮುಕ್ಕೊಳ್ಳೋಣ್ರಿ. ಈಗ ಇದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ತೇನೆ. ಓಕೆ ಸೊ ಚಲೋ ಗುಡ್ ನೈಟ್.